ವೀಕ್ಷಕರೇ ನಮಸ್ಕಾರ. ICAR ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ತಿಪಟೂರು ವತಿಯಿಂದ ಪ್ರತಿ ಮಂಗಳವಾರ ಪ್ರಸಾರವಾಗುವಂತಹ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಇವತ್ತಿನ ಸಂಚಿಕೆಯಲ್ಲಿ ಮಳೆಯ ನೀರನ್ನು ಸಂಗ್ರಹಿಸಿ ಶುದ್ಧೀಕರಿಸಿ ಮತ್ತೆ ಅದನ್ನು ಕುಡಿಯುವ ನೀರಾಗಿ ಬಳಸುವ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ನಮ್ಮ ಮನೆಯ ಮೇಲ್ಛಾವಣಿಯಿಂದ ಸಾವಿರಾರು ಲೀಟರ್ ನೀರು ವ್ಯರ್ಥವಾಗಿ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮಳೆಯ ಅಭಾವದಿಂದಾಗಿ ನೀರಿನ ಕೊರತೆ ಸಹ ಉಂಟಾಗಬಹುದು. ಈ ಸಂದರ್ಭದಲ್ಲಿ ನಾವ್ಯಾಕೆ ಈ ತಂತ್ರಜ್ಞಾನವನ್ನು ಬಳಸ್ಕೊಳ್ಬಾರ್ದು? ಸೊ ಈಗಾಗಲೇ ಈ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಂಡಿರುವಂತಹ ರೈತರು ನಮ್ಮ ಜೊತೆ ಇದ್ದಾರೆ. ಅವರ ಅನಿಸಿಕೆ ಮತ್ತು ಅನುಭವಗಳನ್ನ ತಿಳ್ಕೊಳ್ಳೋಣ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕೆವಿಕೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ ಸರ್. ಖಂಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜು ಅಂತ. ಚಿಕ್ಕನಾಯಕನಹಳ್ಳಿ ತಾಲೂಕು ಬಂದ್ರಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 8 ಎಕರೆ ಜಮೀನಿದೆ. ಈ ಜಮೀನಲ್ಲಿ ನಾನು ಮತ್ತು ನಮ್ಮ ಸಹೋದರ ಬಸವರಾಜು ಅಂತ ಇದ್ದಾರೆ. ಇಬ್ಬರು ಕೂಡಿ ಆ 8 ಎಕರೆ ಜಮೀನಲ್ಲಿ ಸುಮಾರು ಅಡಿಕೆ, ತೆಂಗು, ಬಾಳೆ ಎಲ್ಲ ಇಟ್ಕೊಂಡು ಮಾಡ್ತಾಯಿದ್ವಿ. ಅದ್ರ ಜೊತೆಯಲ್ಲಿ ಈಗ ನಾವು ಮಳೆ ನೀರಿನ ಶೇಖರಣಾ ತೊಟ್ಟಿಯನ್ನು ಮಾಡ್ಕೊಂಡು ಉಪಯೋಗಿಸ್ತಾ ಇದ್ವಿ. ಸಂತೋಷ ಸರ್. ಈ ಮಳೆ ನೀರು ಶುದ್ಧೀಕರಣ ಘಟಕ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಪ್ರೇರಣೆ ಎಲ್ಲಿಂದ ಸಿಕ್ತು ಸರ್? ಮೂಲ ಪ್ರೇರಣೆ ಅಂದರೆ ನಾನು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಆರೋಗ್ಯ ಇಲಾಖೆಯಲ್ಲಿ ನನ್ನ ಔಷಧ ವಿತರಣೆ ನನ್ನ ಕೆಲಸನೇ. ಹಾಗಾಗಿ ಇವತ್ತಿನ ನಿಮಗೆ ಗೊತ್ತಿದ್ದಂಗೆ ಎಲ್ಲ ಔಷಧಗಳಿಂದ ಒಂದು ದುಷ್ಪರಿಣಾಮ, ಅತಿಯಾಗಿ ಬಳಸಿದಾಗ ದುಷ್ಪರಿಣಾಮಗಳು ಆಗ್ತಾ ಇರ್ತವೆ. ಅದ್ರ ಸಲುವಾಗಿ ನಾವು ಏನಾದರೂ ಮಾಡಿ ಈ ಒಂದು ಔಷಧಿಗಳ ದುಷ್ಪರಿಣಾಮ ಅಥವಾ ಔಷಧಗಳಿಂದ ನಾವು ದೂರ ಇರಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದು ನನಗೆ ಕೊರಿತಾ ಇತ್ತು. ಆ ಸಮಯಕ್ಕೆ ಸರಿಯಾಗಿ ನಮಗೆ ತುಮಕೂರಿನ GVV ಶಾಸ್ತ್ರಿನವರು ಒಂದು ಕಾರ್ಯಾಗಾರ ಮಾಡಿದರು. ಆ ಕಾರ್ಯಾಗಾರವನ್ನು ನಾನು ಅಟೆಂಡ್ ಮಾಡಿದ ಮೇಲೆ ಅಲ್ಲಿ ಅವರು ವಿಷಯ ಮಂಡಿಸಿದಾಗ ನಮ್ಮ ಜೀವನ ಶೈಲಿನೇ ಆರೋಗ್ಯದ ಮೂಲ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿನಲ್ಲಿ ಅವರು ಕಾರ್ಯಾಗಾರ ನಡೆಸಿರು. ಆ ಒಂದು ಆರೋಗ್ಯದ ಮೂಲಕ್ಕೆ ನೀರೇ ಮೂಲ. ಯಾಕಪ್ಪ ಮೂಲ ಅಂದರೆ, ಇವತ್ತಿನ ಒಂದು ರಾಸಾಯನಿಕ ಯುಗದಲ್ಲಿ ನಾವು ಯಾವುದೇ ರೈತರಾಗಲಿ ಎಲ್ಲ ಕೆಮಿಕಲ್ಸ್ ಬಳಸಿ ರಾಸಾಯನಿಕ ವಸ್ತುಗಳ ಮೂಲಕನೇ ಕೃಷಿ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಈಗ ನಾವು ಬೋರಿನ ನೀರು ಕುಡಿಲಿ ಅಥವಾ ಮಳೆ ಬಿದ್ದ ನೀರು ಹೊರದು ಕೆರೆ ಕಟ್ಟೆ ಸೇರಿದ ನೀರು ಸಹ ಅದರಲ್ಲೂ ಸಹ ಕೆಮಿಕಲ್ಸ್ ಇರೋದ್ರಿಂದ ದುಷ್ಪರಿಣಾಮ ಯಾವುದು ತಗೊಂಡ್ರೂ ದುಷ್ಪರಿಣಾಮ ಆಗೇ ಆಗುತ್ತೆ. ಮಳೆ ನೀರು ಶೇಖರಣೆ ಬಿಟ್ಟರೆ ಬೇರೆ ಯಾವುದೂ ಇದರಲ್ಲಿ ಶುದ್ಧ ನೀರಲ್ಲ ಅನ್ನೋ ಒಂದು ಕಾನ್ಸೆಪ್ಟನ್ನು ಅವ್ರು ಕೊಟ್ಟರು. ಹಾಗಾಗಿ ಅವಾಗ ಬಂದು ನಾವು ಎಷ್ಟು ವರ್ಷ ಮುಂಚೆ ಕಟ್ಟಿದ್ರಿ, ಈಗ ಕಾರ್ಯ ನಿರ್ವಹಿಸ್ತಾ ಇದೆಯಾ ಸರ್? ಸುಮಾರು ಇದನ್ನು ನಾವು 2017-18 ಇರಬೇಕು. ಸುಮಾರು ಒಂದು 7-8 ವರ್ಷ ಆಯಿತು ಕಟ್ಟಿಸಿ. ಅದಕ್ಕೆ ನಮ್ಮ ಸ್ನೇಹಿತರೊಬ್ಬರು TP ರಾಜಣ್ಣ ಅಂತ ಇದ್ದಾರೆ, ಇಂಜಿನಿಯರು. ಅವ್ರನ್ನ ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟ ಈಗ ಆಲ್ರೆಡಿ ಬಳಸ್ತಾ ಇರತಕ್ಕಂಥ ರೈತರ ಹತ್ರ ಹೋಗಿ ಅವ್ರನ್ನ ಭೇಟಿ ಮಾಡಿ ಅದನ್ನೆಲ್ಲ ನೋಡ್ಕೊಂಬಂದು ಆ ಒಂದು ಐಡಿಯಾದ ಮೇಲೆ ನಾನು ನಮ್ಮ ಸ್ನೇಹಿತರಾದ ರಾಜಣ್ಣ ಅವರ ಒಂದು ಸಲಹೆ ಮೇರೆಗೆ ಈ ತೊಟ್ಟಿಯನ್ನು ಕಟ್ಟಿಸ್ಕೊಂಡೆ ಸರ್. ಓಕೆ ಸರ್. ಸರ್, ಈ ಮಳೆ ನೀರು ಸಂಗ್ರಹಣಾ ಘಟಕದಲ್ಲಿ ಹೌದು ಎಷ್ಟು ನೀರು ಸಂಗ್ರಹಣೆ ಆಗ್ತಾ ಇದೆ ಮತ್ತೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೊತಾ ಇದ್ದೀರಾ ಸರ್? ಅದು ಸುಮಾರು ಒಂದು 20,000 ಲೀಟ್ರು ಕೆಪಾಸಿಟಿ ಇದೆ ಸರ್. ಹಾಗಾಗಿ 20,000 ಲೀಟ್ರ್ ನಮಗೆ ಈಗ ನಮ್ಮವರು, ನಮ್ಮ ಅಣ್ಣ ತಮ್ಮಂದರು ಒಂದು 3-4 ಮನೆಯವರಿದ್ದಾರೆ. ನಾವು ಉಪಯೋಗಿಸೋದ್ರಿಂದ ಅವರು ಅದರಿಂದ ಪ್ರೇರಣೆ ಆಗಿ ಅವರ ಆರೋಗ್ಯ ದೃಷ್ಟಿಯಿಂದ ಎಲ್ಲ ಬಂದು ಅವರು ಇಲ್ಲಿ ಇಟ್ಕೊಂಡು ಹೋಗ್ತಾರೆ. ನಾವು ಯಾರಿಗೂ ಬೇಡ ಅನ್ನೋಕ್ಕಾಗೋದಿಲ್ಲ. ಹಂಗಾಗಿ ಸುಮಾರು ಈಗ ಕುಡಿಲಿಕ್ಕೆ ಮೇಯ್ನು ನಾವು ಒಂದು 5-6 ಕುಟುಂಬ ಇದೆ. ಅದ್ರ ಜೊತೆಗೆ ಜಾನುವಾರುಗಳಿದ್ದಾವೆ, ಅವಕ್ಕೂ ಕುಡಿಲಿಕ್ಕೆ ಅವೇ ಉಪಯೋಗಿಸ್ತಾ ಇದ್ದೀವಿ.
ತೀರಾ ಮಳೆ ಸ್ಕೇರ್ಸಿಟಿ ಆದಾಗ ಅವುಗಳಿಗೆ ಕಡಿಮೆ ಮಾಡ್ತೀವಿ, ಬಟ್ ಈಗ ಸಫಿಷಿಯೆಂಟ್ ಇದ್ದಾಗ ಅದನ್ನು ಜಾನುವಾರುಗಳು ಕೊಡ್ತಾ ಇರ್ತೀವಿ. ಓಕೆ ಹೀಗಾಗಿ ಅದನ್ನು ಮತ್ತೆ ಕೃಷಿಗೆ ಬಳಸೋಷ್ಟು ನಾವು ಸೇವ್ ಮಾಡೋಕ್ಕಾಗಲ್ಲ. ಅದೆಲ್ಲ ಇನ್ನು ಬಲ್ಕ್ ಆಗಬೇಕು, ಅದೆಲ್ಲ ಉಪಯೋಗಿಸೋಕ್ಕಾಗಲ್ಲ ಸರ್. ಓಕೆ ಸರ್. ಸರ್ ಈಗ ಈ ಶೇಖರಣಾ ಘಟಕದಲ್ಲಿ ಎಷ್ಟು ನೀರು ಶೇಖರಣೆ ಆಗಿದೆ ಸರ್? ಸೊ ಇದು ಸುಮಾರು ಈಗ ಎರಡು ದಿವಸ ಮಳೆ ಬಂತು. ಸುಮಾರು ಒಂದು 2 ಅಡಿ ಬಂದಿರಬಹುದು. ಅಂದರೆ ಪ್ರಮಾಣದಲ್ಲಿ 2 ಅಡಿ ಅಂದರೆ ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು 2,000 ಲೀಟರ್ ಇರಬಹುದು. ಓಕೆ. ಅದು ಹೇಗೆ ಪ್ರೊಸೆಸ್ ಆಗುತ್ತೆ ಅಂದರೆ, ನಮ್ಮದು ಹೆಂಚಿನ ಮನೆ ಇರೋದ್ರಿಂದ ಆ ಹೆಂಚಿನ ಮನೆಗೆ ಎರಡೂ ಕಡೆ ಹೊಳೆಲೆ ಕೊಟ್ಟಿದ್ದೀವಿ. ಓಕೆ. ಈ ಹೆಂಚಿನ ಮೇಲೆ ಬಿದ್ದ ಮಳೆ ನೀರು ಆ ಹೊಳೆಲೆಗೆ ಬರುತ್ತೆ. ಆ ಹೊಳೆಲೆಯಿಂದ ಪೈಪ್ನಲ್ಲಿ ಬಂದು ಮೇಲ್ಗಡೆ ಈ ಏನು ಮಳೆ ನೀರಿನ ತೊಟ್ಟಿ ಮಾಡಿದ್ವಿ ಅದ್ರ ಮೇಲ್ಗಡೆ ಒಂದು ಫಿಲ್ಟರ್ ಇಟ್ಟಿರ್ತೀವಿ. ಫಿಲ್ಟರ್ ಶುದ್ಧೀಕರಣ, ನ್ಯಾಚುರಲ್ ಫಿಲ್ಟರ್, ಅಲ್ಲಿ ಏನು ಕೆಮಿಕಲ್ಸ್ ಎಂಥದ್ದು ಇಲ್ಲ. ಅದ್ರೊಳಗೆ ಫಸ್ಟ್ ಬರುತ್ತೆ ಫಿಲ್ಟರ್ಗೆ. ಅದು ಯಾವ ರೀತಿ ಏನೇನು ಸಾಮಗ್ರಿಗಳನ್ನ ಅದ್ರಲ್ಲಿ ಬಳಸಿದ್ದೀರಾ ಸರ್? ಫಿಲ್ಟರ್ ಒಳಗಡೆ ಏನೇನು ಹಾಕಿದ್ದೀವಿ ಅಂದರೆ, ಪ್ರಾರಂಭದಲ್ಲಿ ದಪ್ಪ ಕಲ್ಲಿಡ್ತೀವಿ, ಅದ್ರ ಮೇಲೆ ಸಣ್ಣ ಕಲ್ಲು. ಯಾಕಪ್ಪ ದಪ್ಪ ಕಲ್ಲು ಇಡ್ಬೇಕಂದ್ರೆ ನೀರು ಫ್ಲೋ ಆಗ್ಬೇಕಲ್ಲ, ಕಟ್ಟಬಾರ್ದು ಅಂತೇಳಿ ಫಸ್ಟ್ ಪ್ರಾರಂಭದಲ್ಲಿ ಆ ಪೈಪ್ ಮುಂದಕ್ಕೆಲ್ಲ ದಪ್ಪ ಕಲ್ಲಿಡ್ತೀವಿ. ಅದ್ರ ಮೇಲೆ ಅದಕ್ಕಿಂತ ಚಿಕ್ಕ ಸೈಜು, ಈ ರೀತಿ ಸೈಜ್ ಬರ್ತಾ 8 mm 2 mm ಹಾಗಾಗಿ ಸಣ್ಣ ಜಲ್ಲಿ ಅದ್ರ ಮೇಲೆ ಇದ್ದಿಲ್ ಹಾಕಿದ್ದೀನಿ, ಅದ್ರ ಮೇಲೆ ಮರಳು ಹಾಕಿದ್ದೀನಿ. ಈಗ ಇಷ್ಟು ಹಾಕಿದ ಮೇಲೆ ಏನಾಗುತ್ತೆ ಅಂದರೆ, ಅದ್ರೊಳಗಡೆ ಹುಳ ಹುಟ್ಟೆ ಏನು ಹೋಗಕ್ಕೆ ಸಾಧ್ಯ ಇಲ್ಲ. ಬ್ಲಾಕ್ ಆಗ್ಬಿಡುತ್ತೆ. ಮೇಲ್ಗಡೆ ಮರಳು ಹಾಕೋದ್ರಿಂದ ಬೇರೆ ಏನು ಎಂಟ್ರಿ ಇರಲ್ಲ, ಹುಳ ಹುಟ್ಟೆಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಫಿಲ್ಟರ್ ಆಗಿ ಪ್ಲೇನಲ್ಲಿ ಹೋಗಿ ಒಳಗಡೆ ಸೇವ್ ಆಗುತ್ತೆ ಸರ್. ಓಕೆ ಸರ್. ಹಾಗಾಗಿ ಇದನ್ನ ಮುಖ್ಯವಾಗಿ ಅದಕ್ಕೆ ಗಾಳಿ ಮತ್ತೆ ಸೂರ್ಯನ ಬಿಸಿಲು ಎಂಟ್ರಿ ಆಗಬಾರ್ದು. ಆ ರೀತಿ ನಾವು ಸೀಲ್ ಮಾಡಿಬಿಟ್ರೆ ಆ ನೀರನ್ನು ನೀವು ಎಷ್ಟು ವರ್ಷ ಬೇಕಾದ್ರೂ ಇಟ್ಕೊಂಡು ಬಳಸ್ಬೋದು, ಏನು ತೊಂದರೆ ಇಲ್ಲ. ಓಕೆ ಸರ್. ಸರ್ ಈಗ ಒಂದು ಕುಟುಂಬದಲ್ಲಿ 4 ಜನ ವಾಸ ಇರ್ತಾರೆ. ಅಂತ ಒಂದು ಕುಟುಂಬಕ್ಕೆ ಎಷ್ಟು ಕೆಪಾಸಿಟಿ ಆದಂಥ ಘಟಕನ ನೀವು ರೆಕಮೆಂಡ್ ಮಾಡ್ತೀರಾ ಸರ್? ಹೌದು, ಈಗ ನಮಗೆ ಸುಮ್ಮನೆ ಇರಲಿ ಅಂತೇಳಿ ನಾನು ಒಂದು 20,000 ಲೀಟರ್ ಕೆಪಾಸಿಟಿ ಮಾಡಿಸ್ಕೊಂಡಿರೋದ್ರಿಂದ ಎಲ್ರಿಗೂ ಅಷ್ಟೇ ಬೇಕು ಅಂತ ಏನಿಲ್ಲ. ಈಗ ಕುಟುಂಬ ಚಿಕ್ಕದಿದ್ದಾಗ ಒಬ್ಬರ ಮನೆಗೆ ಸಿಂಪಲ್ ಆಗಿ ಸರಳವಾಗಿ ಆಗಬೇಕು ಅಂದ್ರೆ ಸುಮಾರು ಒಂದು 5,000 ಲೀಟ್ರಿಂದ 10,000 ಲೀಟರ್ ಆದ್ರೂ ಮ್ಯಾಕ್ಸಿಮಮ್ ಸಾಕಷ್ಟು ಆಗುತ್ತೆ. ಹಾಗಾಗಿ ಅದಕ್ಕೀಗ ಈಗೆಲ್ಲ ಲೇಟೆಸ್ಟ್ ಆಗಿ ಮಿನಿ ಟ್ಯಾಂಕ್ಸ್ ಅವೆಲ್ಲ ಬಂದಿದ್ದಾವೆ. ಅದನ್ನೆಲ್ಲ ಬಳಸ್ಕೊಂಡ್ರೆ ತುಂಬಾ ಕಡಿಮೆ ಇರ್ತದೆ. ಅರೌಂಡ್ 1 ಲಕ್ಷ ಆಗ್ಬೋದು, ಅಂದಾಜು ನಾವು ಹೇಳಕ್ ಬರಲ್ಲ. ಅದಕ್ಕೆ ನಮ್ಮ ಸ್ನೇಹಿತರಿದ್ದಾರೆ, ಅವ್ರಗಳ ಇದು ಕೊಡ್ತೀನಿ, ಈಗ ಕಾಂಟ್ಯಾಕ್ಟ್ ಕೊಡ್ತೀವಿ. ಅವ್ರ ಸಲಹೆ ಮೇಲೆ ಬೇಕಾದ್ರೆ ಮಾಡಿಸ್ಕೊಳೋ ಅಂತಾರೆ ಯಾರು ಇದ್ರೆ ಮಾಡಿಸ್ಕೊಳ್ಳಿ. ನಾವೇನಾದ್ರು ಬೇಕಾದ್ರೆ ಸಲಹೆ ಸೂಚನೆ ಕೊಡ್ತೀವಿ. ಓಕೆ ಸರ್. ಈಗ ಸರ್ ನೀವು 8 ವರ್ಷದ ಹಿಂದೆ ಇದನ್ನ ಕಟ್ಟಿದ್ರಿ ಅಂತ ಹೇಳಿದ್ರಿ, ಮತ್ತೆ ಈಗಲೂ ಇದು ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ, ಕುಡಿಯೋ ನೀರಿನ ದೃಷ್ಟಿಯಿಂದಾಗಿ ಯಾವ್ಯಾವ ರೀತಿ ಕ್ರಮಗಳನ್ನ ನಾವು ವಹಿಸಬೇಕಾಗುತ್ತೆ ಸರ್? ಇದು ಏನಾಗುತ್ತೆ ಅಂದ್ರೆ, ಈಗ ನೀರು ಟೋಟಲಿ ಇನ್ಫೆಕ್ಷನ್ ಆಗದಂಗೆ ನಾವೇನ್ ಮಾಡಿರ್ತೀವಿ ಅಂದ್ರೆ, ನೀರಿಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು. ಇನ್ಫೆಕ್ಷನ್ ಆಯ್ತು ಅಂದ್ರೆ ನಾವು ಉಪಯೋಗ ಬರ್ದಂಗೆ ಆಗ್ಬಿಡುತ್ತೆ ನೀರು. ಅದಕ್ಕೆ ಇನ್ಫೆಕ್ಷನ್ ಆಗದಂಗೆ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಈಗ ಹೊಳಲೆಯಿಂದ ಬರ್ತದಲ್ಲ, ಹೊಳಲೆಯಿಂದ ಪ್ರಾರಂಭದಲ್ಲಿ ಬರ್ಬೇಕಾದ್ರೆ ಈಗ ಮಳೆ ಬಂದಾಗ ಮೊದಲನೇ ವರ್ಷದಲ್ಲಿ ಮೊದಲನೇ ಮಳೆ, ಸೊ ಹೆಂಚಿನ ಮೇಲೆ ಗಲೀಜ್ ಇರ್ತದೆ, ಹಕ್ಕಿ ಪಕ್ಷಿಗಳೆಲ್ಲ ಕೂತಿರ್ತದೆ, ಅದೆಲ್ಲ ಆಚೆ ಹೋಗ್ಲಿ ಅಂತ ಅನ್ಬಿಡ್ತೀವಿ. ಮೊದಲನೇ ಮಳೆಗೆ ನಾವು ಅದನ್ನ ಸಂಗ್ರಹಣೆ ಮಾಡಕ್ಕೆ ಹೋಗೋದಿಲ್ಲ, ಅದೆಲ್ಲ ಕ್ಲೀನ್ ಆಗ್ಬಿಡುತ್ತೆ ಮೊದಲನೇ ಮಳೆಗೆ. ಸೊ ಅಥವಾ ಜಾಸ್ತಿ ಒಂದೆಲ್ಲನೇ ಮಳೆ ಜಾಸ್ತಿ ಬಂದ್ರು ಬೇಕಾದ್ರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಕ್ಲೀನ್ ಆಗುತ್ತೆ. ಬೇಕಾದ್ರೆ ಮತ್ತೆ ನಾವು ಒಳಗೆ ಕುಟ್ಕೋಬಹುದು. ಇಲ್ಲ ಅಂದ್ರೆ ಇನ್ನೊಂದು ಮಳೆ ಬಂದಾಗ ನಾವೇನ್ ಮಾಡ್ತೀವಿ, ಅಲ್ಲಿ ನಾವು ಲಾಕ್ ಓಪನ್ ಮಾಡಿರ್ತೀವಿ. ಸೊ ಕ್ಲೀನ್ ಆದ್ಮೇಲೆ ಏನ್ ಮಾಡ್ತೀವಿ, ಅದನ್ನ ಲಾಕ್ ಮಾಡ್ತೀವಿ. ಪೈಪಲ್ಲಿ ಗೇಟ್ ವಾಲ್ವ್ ಇರುತ್ತೆ, ಆ ಗೇಟ್ ವಾಲ್ ಲಾಕ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಹೊಳೆಲೆಯಲ್ಲಿ ಬಂದು ಆ ನೀರಲ್ಲಿ ಮೇಲಕ್ಕೆ ಹತ್ತಿ ಫಿಲ್ಟ್ರಿಗೆ ಬರುತ್ತೆ. ಫಿಲ್ಟ್ರಿಗೆ ಬಂದು ಫಿಲ್ಟ್ರಲ್ಲಿ ಅದು ಫಿಲ್ಟರ್ ಆಗುತ್ತೆ. ಇನ್ನೂ ಏನಾರ ಗಲೀಜು ಅದು ಇದು ಇದ್ರೆ ಫಿಲ್ಟ್ರಲ್ಲಿ ಕ್ಲೀನ್ ಆಗುತ್ತೆ. ಆ ಫಿಲ್ಟ್ರಿಗೆ ಏನೇನು ಹಾಕಿರ್ತೀವಪ್ಪ ಅಂದ್ರೆ, ಆ ಫಿಲ್ಟರ್ ಹತ್ರ ಒಂದು ದಪ್ಪ ಜಲ್ಲಿ ಹಾಕಿರ್ತೀವಿ, ಕಲ್ಲುಗಳು ಅದಕ್ಕಿಂತ ಚಿಕ್ಕದು, ಈ ರೀತಿ ಇನ್ನೊಂದ್ 2-3 ವೇರಿಯಂಟ್, ಚಿಕ್ಕ ಸೈಜು, ಅದಕ್ಕಿಂತ ಚಿಕ್ಕ ಸೈಜು, ಕೊನೆಗೆ ಇದ್ದಿಲು ಹಾಕಿರ್ತೀವಿ, ಅದ್ರ ಮೇಲೆ ಮರಳು ಹಾಕಿರ್ತೀವಿ. ಸೊ ಇದ್ರ ಮೇಲೆ ನೀರು ಯಾವಾಗ ಮಳೆ ನೀರು ಬಿದ್ದಾಗ ಎಲ್ಲ ಫಿಲ್ಟರ್ ಕ್ಲೀನ್ ಆಗಿ ಮಳೆ ಒಳಗಡೆ ತೊಟ್ಟಿ ಒಳಗಡೆ ಹೋಗಿ ಶೇಖರಣೆ ಆಗುತ್ತೆ. ಅದಕ್ಕೆ ಇನ್ನೂ ಇಂಪಾರ್ಟೆಂಟ್ ಅಂದ್ರೆ, ಅದು ಒಟ್ಟು ಸೂರ್ಯನ ಬಿಸಿಲು ಹೋಗ್ಬಾರ್ದು, ಗಾಳಿ ಒಳಗಡೆ ಹೋಗ್ಬಾರ್ದು. ಆ ರೀತಿ ನಾವೆಲ್ಲ ಸೀಲ್ ಮಾಡಿಬಿಟ್ರೆ ಎಷ್ಟು ದಿವಸ ಬೇಕಾದ್ರು ಇಟ್ಕೊಳ್ಳಿ, ಏನು ತೊಂದರೆ ಆಗಲ್ಲ. ಹಂಗೂ ಒಂದ್ ವೇಳೆ ಈಗ ಮುಗಿದಾಯ್ತು, ಅವಾಗ ಕೆಳಗಡೆ ಏನಾದ್ರು ನೀರಿದ್ರೆ ಬೇಸಿಗೆನಲ್ಲಿ ಬೇಕಾದ್ರೆ ಆ ನೀರೆಲ್ಲ ಹೊರಗಡೆ ಸುಮಾರು ಒಂದು 5 ವರ್ಷಕ್ಕೊಂದ್ಸತಿ 6 ವರ್ಷಕ್ಕೊಂದ್ಸತಿ ಎಲ್ಲ ಕ್ಲೀನ್ ಮಾಡಿ, ಒಳಗಡೆ ಬೇಕಾದ್ರೆ ಇನ್ನೊಂದ್ಸಲಿ ಸುಣ್ಣ ಬಳದ್ಬಿಟ್ಟು ಕ್ಲೀನಾಗಿ ಫಿಲ್ಟರ್
ತೊಟ್ಟಿ ಏನಿದೆ ಆ ಫಿಲ್ಟರ್ ತೊಟ್ಟಿನ ಮೆಟೀರಿಯಲ್ಗಳನ್ನ ಎಲ್ಲವನ್ನು ಒಂದು 5-6 ವರ್ಷಕ್ಕೊಮ್ಮೆ ಬದಲಾಯಿಸಿದ್ರೆ ಒಳ್ಳೆಯದು. ಕ್ಲೀನ್ ಆಗ್ತಾ ಇರುತ್ತೆ. ಎಷ್ಟೋ ಒಂದು 10 ವರ್ಷ ಆದ್ಮೇಲೂ ಅದೇ ಇದ್ರೆ ಬ್ಲಾಕ್ ಆಗ್ತಾ ಇರುತ್ತೆ. ಅದು ನಾವೇನ್ ಮಾಡಿದ್ರು ಏನಾಗುತ್ತೆ, ಸಣ್ಣ ಕಲ್ಲೆಲ್ಲ ಹೋಗಿ ಅಲ್ಲಿ ಬ್ಲಾಕ್ ಆಗ್ಬಿಟ್ಟು ನೀರು ಒಳಗಡೆ ಹೋಗಲ್ಲ. ಹಾಗಾಗಿ ಒಂದು 5 ವರ್ಷಕ್ಕೆ 6 ವರ್ಷಕ್ಕೊಮ್ಮೆ ಒಂದ್ಸತಿ ಫಿಲ್ಟರ್ ಮೆಟೀರಿಯಲ್ಸ್ ಎಲ್ಲ ಹೊರಗಡೆ ಹಾಕಿ ಹೊಸದಾಗಿ ಫಿಲ್ಟರ್ ಮೆಟೀರಿಯಲ್ ಮಾತ್ರ ಬದಲಾಯಿಸೋದಷ್ಟೇ. ಶುದ್ಧೀಕರಣ ಘಟಕ ಬೇಕಾದ್ರೆ ಒಂದ್ಸಲಿ ಒಮ್ಮೆ 5 ವರ್ಷಕ್ಕೆ 6 ವರ್ಷಕ್ಕೊಮ್ಮೆ ಸುಣ್ಣಗಿನ ಒಳಗಡೆ ಬೆಳ್ಕೊಂಡು ಇಟ್ಕೊಂಡ್ರೆ ಸೂಪರ್ ಆಗಿರುತ್ತೆ ನೀರು ಕುಡಿಲಿಕ್ಕೆ, ಏನು ತೊಂದರೆ ಇಲ್ಲ. ಇಲ್ಲ ಅಂದ್ರೆ ಏನು ಸಣ್ಣ ಪಾಯಿಂಟ್ ಒಂದು ಹುಳ ಹುಟ್ಟೆ ಹೋದ್ರೂ ಅದು ಮತ್ತೆ ಅದು ನೀರು ಕಟ್ಟೋ ಸಾಧ್ಯತೆ ಇರುತ್ತೆ. ಹಾಗಾಗಬಾರ್ದು ಅಂದ್ರೆ ನಾವು ಫಿಲ್ಟರ್ನೇ ಮೇಯ್ನ್. ಗಾಳಿ ಬೆಳಕು ಆಚೆ ಹೋಗ್ಬಾರ್ದು. ಒಂದ್ ವೇಳೆ ತೊಟ್ಟಿ ತುಂಬಿದ ನಂತರ ಒಂದ್ ವೇಳೆ ಯಾವ್ದಕ್ಕೂ ಡ್ಯಾಮೇಜ್ ಆಗದಂಗೆ ಇರುತ್ತೆ ಔಟ್ಪುಟ್ ಇರ್ತೀವಿ, ಔಟ್ಪುಟ್ ಕೊಟ್ಟಿದೀವಿ. ಸೊ ಔಟ್ಪುಟ್ ಅಲ್ಲಿ ನೀರು ಆಚೆ ಹೋಗುತ್ತೆ. ತೊಟ್ಟಿಗೆ ಯಾವುದೇ ಕಾರಣದಿಂದ ಏನು ಸಮಸ್ಯೆ ಇಲ್ಲ. ಓಕೆ ಸರ್. ಸರ್, ಈ ಮಳೆ ನೀರಿನ ಘಟಕ ಕಟ್ಟೋದಿಕ್ಕೆ ನಿಮ್ಗೆ ಎಷ್ಟು ಖರ್ಚಾಯ್ತು ಸರ್? ಸುಮಾರು ನಾನು 7-8 ವರ್ಷದಿಂದ ಕಟ್ಟಿರೋದು ಸರ್. ಒಂದು ಅರೌಂಡ್ 4 lakh ಅರೌಂಡ್ ಆಗಿದೆ ಸರ್. ಯಾವ್ದಕ್ಕೆ ಎಷ್ಟು ಖರ್ಚಾಗಿದೆ? ಅದಕ್ಕೆ ಮೇಯ್ನ್ ಸಹ ಇದು ಉಪಯೋಗಿಸಿರೋದು ಬರೀ ಕಬ್ಬಣ, ಸಿಮೆಂಟು, ಮರಳು, ಜಲ್ಲಿ. ಸೊ ಅದು ಬಿಟ್ರೆ ಬೇರೆ ಇನ್ನೇನು ಬೇಕಾಗಲ್ಲ. ಸೊ ಒಂದು 3, 4, 5, 6 ಕಡೆನೂ ಬರೀ ಗೋಡೆನಲ್ಲಿ ವಾಲ್ ಬರುತ್ತೆ. ವಾಲ್ಗೆ ಕಬ್ಬಣ, ಸಿಸಿ, ಕಾಂಕ್ರೀಟ್ ಜೊತೆಗೆ PVC. ಅದೆಲ್ಲ ಸರಳ ಸರ್, ಅದೇನಂತ ಎಕ್ಸ್ಪೆನ್ಸಿವ್ ಬರಲ್ಲ. ಬರೋದೇ ಮೇಯ್ನ್ ನಮಗೆ ಕಬ್ಬಣ, ಸಿಮೆಂಟು, ಜಲ್ಲಿ, ಮರಳು. ಸೊ ಇದರಲ್ಲಿ 4 ಕಡೆನೂ ಗೋಡೆ ಹಾಕ್ಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಖರ್ಚು ಬರಲ್ಲ. ಪೈಪು ಅದೇನು ನಾವು ಎಷ್ಟು ಮನೆಗೆ ಹತ್ರವಾಗಿದ್ದಷ್ಟು ಅದು ಎಕ್ಸ್ಪೆನ್ಸ್ ಕಡಿಮೆ ಬರುತ್ತೆ. ದೂರ ಆದಷ್ಟು ಪೈಪು ಅದೆಲ್ಲ ಬರುತ್ತೆ. ಹೊಳಲೇಬೇಕು, ಅದು ಎಲ್ಲ ಏನಂತ ಖರ್ಚು ಬರಲ್ರ. ಸುಮಾರು ಅರೌಂಡ್ 4 lakh ಆಗಿತ್ತು. ಇವತ್ತಿನ ದಿನದಲ್ಲಿ ನೋಡಿದ್ರೆ ಡಬಲ್ ಆಗ್ಬಹುದು, ಹೇಳಕ್ ಬರಲ್ಲ. ಓಕೆ ಸರ್. ಮತ್ತೆ 8 ವರ್ಷದಿಂದ ನೀವು ಇದನ್ನ ಉಪಯೋಗಿಸ್ತಾ ಇದೀವಿ ಅಂತ ಹೇಳಿದ್ರಿ, ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅಂತಾನು ಹೇಳಿದ್ರಿ. ನಿಮ್ಗೆ ಯಾವತ್ತಾದ್ರೂ ಅನಿಸ್ತಾ ಸರ್ ಈ ನೀರಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತ ಟೆಸ್ಟಿಂಗ್ ಏನಾದ್ರು ಮಾಡಿಸಿದ್ರಾ? ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇರ್ಲಿಲ್ಲ, ಅಥವಾ ಅದನ್ನ ನಾವ್ ಎಲ್ಲಿ ಮಾಡಿಸ್ಬೇಕು ಅದು ಗೊತ್ತಿಲ್ಲ. ಹಾಗಾಗಿ ಈಗ ಮಳೆ ನೀರು, ಶುದ್ಧ ನೀರು ನಮ್ ಕಾನ್ಸೆಪ್ಟ್ ಮೈನ್ ಇರೋದೇ ಅದು ಸರ್. 100% ನಮ್ಗೆ ಮಳೆ ನೀರು, ಶುದ್ಧ ನೀರು, ಆ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಟೆಸ್ಟಿಂಗ್ ಸಲುವಾಗಿ ನಾನು ಎನ್ಕ್ವೈರಿ ಮಾಡಿಲ್ಲ, ಮಾಡಿಸುವಿಲ್ಲ ಸರ್. ಈಗೇನ ನೀವು ಹೇಳ್ತಿದ್ದೀರಾ ಅಂದ್ರೆ ಅದು ಎಲ್ಲಿ ಏನು ಮಾಹಿತಿ ಕೊಟ್ಟರೆ ಬೇಕಾದ್ರೆ ನಾನು ಮಾಡಿಸೋಣ ಅಂತ ಮುಂದೆ ಮಾಡಿಸ್ತೀನಿ ಸರ್. ಇದುವರೆಗೆ ಏನು ಮಾಡಿಸಿಲ್ಲ. ಖಂಡಿತವಾಗಿ ಸರ್, ಮಾಡಿಸಿ. ಸರ್, ಈಗ ಇಷ್ಟೊಂದು ಖರ್ಚು ಮಾಡಿದೀನಿ, 4 ಲಕ್ಷ ಖರ್ಚಾಯ್ತು ಅಂತ ಹೇಳಿದ್ರೆ ನಿಮ್ಗೆ ಅನಿಸ್ಲಿಲ್ವಾ ಸರ್ ಇಷ್ಟೊಂದು ದುಬಾರಿ ಆದಂತ ಅವಶ್ಯಕತೆ ಇತ್ತಾ ಅಂತ? ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ತುಂಬಾ ದೊಡ್ಡ ಖರ್ಚಿದು ಕುಡಿಯೋ ನೀರಿಗೋಸ್ಕರನೇ ಅಂತ ಹೇಳಿ. ನಿಮ್ಗೇನು ಅನ್ಸುತ್ತೆ ಸರ್? ಇದು ದುಬಾರಿನೇ, ಅವತ್ತಿನ ಸ್ಥಿತಿನಲ್ಲಿ ದುಬಾರಿನೇ. ಅವತ್ತು ಅಂದಾಜು ನಮ್ಮ ಇಂಜಿನಿಯರ್ ಅವ್ರನ್ನೆಲ್ಲ ಎಕ್ಸ್ಪೆನ್ಸ್ ಎಸ್ಟಿಮೇಟ್ ಕೇಳಿದ್ರೆ ಅವರು ಒಂದು 2-3 ಆಗ್ಬೋದು ಅಂತ ಹೇಳಿದ್ರು. ಅದು ಹಿಡಿದಾಗ ಸ್ವಲ್ಪ ಕಾಸ್ಟ್ಲಿ ಆಯ್ತು. ಆದ್ರೂ ಆಗ್ಲಿ, ಯಾಕಪ್ಪ ಇದು ನಾವು ಅದನ್ನ ಮೇನ್ ಗಣನೆ ತಗೋಬಾರ್ದು ಅಂದ್ರೆ, ಇವತ್ತಿನ ಒಂದು ದಿನಮಾನಗಳಲ್ಲಿ ನಾವು ಒಂದು ಆರೋಗ್ಯ ಸರಿ ಇಲ್ಲ ಅಂತೇಳಿ ನಾವು ಒಂದು ಸಣ್ಣ ಪುಟ್ಟ ನರ್ಸಿಂಗ್ ಹೋದ್ರೆ 50 ಲಕ್ಷ ಗಟ್ಟಲೆ ಖರ್ಚು ಬರುತ್ತೆ. ಒಂದು. ಎರಡನೇದು ಏನಾಗುತ್ತೆ ಅಂದ್ರೆ ದುಡ್ಡನ್ನು ಹಾಳು ಮಾಡ್ಕೊಂತೀವಿ, ನಮ್ಮ ಆರೋಗ್ಯ ದೃಷ್ಟಿಯಿಂದ ನಮ್ಮ ದೇಹನೂ ಹಾಳು ಮಾಡ್ಕೊಂತೀವಿ. ಹಾಗಾಗಿ ಈಗ ಸುಮಾರು ಈಗ ಇದ್ರ ಮೇಲೆ ಡಿಪೆಂಡ್ ಆಗಿರೋದು ಸುಮಾರು ಒಂದು 25-30 ಜನ ಈಗ ಡಿಪೆಂಡ್ ಆಗಿರುತ್ತೆ ಆರೋಗ್ಯ. ಆ ದೃಷ್ಟಿಯಿಂದ ನಾವು ಅದು ನಮ್ಗೇನ್ ಮೇನ್ ಬರಲ್ಲ. ಈಗ ನಮಗೆ ಫಸ್ಟ್ ಅದು ಬರಬೇಕಾದ ಪ್ರತಿಯೊಬ್ಬರಿಗೂ ನಮ್ಗೆ ಈಗ ಒಂದು 50 ಜನ ಈಗ ನಾವು ಬಳಸ್ತಾ ಇದೀವಿ, ಅದು ಎಲ್ರಿಗೂ ಆ ಕಾನ್ಸೆಪ್ಟ್ ಇರಬೇಕು. ಆರೋಗ್ಯ ದೃಷ್ಟಿಯಿಂದ ನಾನು ಇದು ಕುಡಿಲೇಬೇಕು, ಇದನ್ನ ವೈದ್ಯರ ಹತ್ರ ಹೋಗೋದ್ರೆ ಇದ್ರ 10 ಪಟ್ಟು ಖರ್ಚಾಗುತ್ತೆ. ಅದರಿಂದ ಅವಾಯ್ಡ್ ಮಾಡಬೇಕು. ಒಂದು ನಮ್ಮ ಲೈಫ್ ಸ್ಟೈಲ್, ಇದು ನಮ್ಮ ಜೀವನ ಆಯುಷ್ ಅನ್ನೋದು ಇನ್ನು ಇದಾಗಬೇಕಂದ್ರೆ ನಮ್ಮ ಆರೋಗ್ಯ ಸಲುವಾಗಿ ಇದು ಏನಂತ ಮೇಜರ್ ಅಂತ ನನಗೆ ಅನ್ಸಲ್ಲ. ಈಗ ನಾನೇನೋ 20,000 ಮಾಡ್ಬಿಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಈಗ ಎಲ್ಲರೂ ಅಷ್ಟೇ ಮಾಡಿಸ್ಬೇಕು ಅಂತ ಏನಿಲ್ಲ. ಬೇಕು ಅಂದ್ರೆ ಈಗ ಸುಮಾರು 4 ಜನ ಇರ್ತಾರೆ, 3 ಜನ ಇರ್ತಾರೆ ಅಂದ್ರೆ ಸರಳವಾಗಿ, ಇನ್ನು ಈಗೀಗ ಎಲ್ಲ ತುಂಬಾ ಸರಳವಾಗಿ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇದೆ. ಅದಕ್ಕೆಲ್ಲ ಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟ ನಮ್ಮ ಇಂಜಿನಿಯರ್ಸ್ ಇರ್ತಾರೆ, ಅವರ ಕಾಂಟ್ಯಾಕ್ಟ್ ಕೊಡ್ತೀವಿ, ಬೇಕಾದ್ರೆ ಮಾಡಿಸ್ಕೋಬಹುದು, ತಪ್ಪೇನಿಲ್ಲ. ಖಂಡಿತವಾಗ್ಲೂ ಸರ್, ನಮ್ಮ ವೀಕ್ಷಕರು ನಿಮ್ಮನ್ನು ನೋಡಿ ಅವರ ಸಹ ಒಂದು ಘಟಕನ ಕಟ್ಟಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಕಿವಿ ಮಾತು ಏನಾಗಿರುತ್ತೆ ಸರ್ ಅವರಿಗೆ? ಸರ್, ವೀಕ್ಷಕರಿಗೆ ಕಿವಿ ಮಾತು ಹೇಳ್ಬೇಕು ಅಂದ್ರೆ, ನಾನು ಮಾಡ್ದಂಗೆ ಎಲ್ಲರೂ ಮಾಡಲಿ ಅಂತ ಏನು ಇಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತೆ. ಉದಾಹರಣೆಗೆ ಈಗ ಈ ಕರಾವಳಿ ಸೈಡು ರಿಪೀಟಾಗಿ ಮಳೆ ಆಗ್ತಾ ಇರುತ್ತೆ, ಅಲ್ಲೇನು ಸುಮಾರು ಒಂದು 1000-2000 ಲೀಟರ್ ಮಾಡಿಸ್ಕೊಂಡ್ರೆ ಸೊ ರಿಪೀಟಾಗಿ ಮಳೆ ಆಗೋದ್ರಿಂದ ನೀರು ವೇಸ್ಟ್ ಆಗದಂಗೆ ಬಳಸ್ಕೋಬಹುದು. ಈಗ ನಾವಿರೋ ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿ ತಾಲೂಕು, ಇಲ್ಲಿ ಸ್ವಲ್ಪ ಮಲೆನಾಡು ಥರ ಏನಲ್ಲ, ಇಲ್ಲಿ ಒಳನಾಡಾಗಿರೋದ್ರಿಂದ
ಮಳೆ ಅಲ್ಲೇ ಅಷ್ಟು ಬರಲ್ಲ. ಆವಾಗ ಏನಾಗುತ್ತೆ ಅಂದರೆ ನಾವು ಈಗ ನಮ್ಮ ಮನೇಲಿ ಜನಸಂಖ್ಯೆ ಎಷ್ಟಿದ್ದೀವಿ ಅದು ಒಂದು ವರ್ಷಕ್ಕೆ ನಮಗೆ ನೀರು ಎಷ್ಟು ಬೇಕು ಅದಕ್ಕೆ ತಕ್ಕಂತೆ ಒಂದು ಸತಿ ಅಥವಾ 2 ಸತಿ ಮಳೆ ಬಂದರೆ ನಮಗೆ ಒಂದು ವರ್ಷ ಆಗೋಷ್ಟು ಶೇಖರಣೆ ಅದನ್ನು ನೋಡಿಕೊಂಡು ಮಾಡ್ಕೊಂಡು ಒಳ್ಳೆಯದು. ಬೇಕಾದ್ರೆ ಯಾರಾದರೂ ಅಂಥವರು ಬೇಕು ಅಂದರೆ ಅವರು ಇರುವ ಒಂದು ಪ್ರದೇಶದಲ್ಲಿ ಯಾರಾದರೂ ಇಂಥವ್ರು ಸಾಕಷ್ಟು ಜನ ನಮ್ಮನ್ನು ಹೋಗಿ ನೋಡ್ಕೊಂಡೋಗಿ ಮಾಡ್ಕೊಂಡ್ರು ಇದ್ದಾರೆ. ಅಂಥವ್ರದ್ದು ಅವ್ರವ್ರ ಏರಿಯಾದಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇದು ಕೊಡ್ತೀವಿ. ಬೇಕಾದ್ರೆ ಅವ್ರ ಸಲಹೆ ಸೂಚನೆ ತೊಗೊಂಡು ಮಾಡ್ಕೊಂಡ್ರೆ ತುಂಬ ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು ಸರ್. ಓಕೆ, ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಮಳೆ ನೀರನ್ನು ಶುದ್ಧೀಕರಿಸಿ ಸಂಗ್ರಹಿಸಿ ಯಾವ ರೀತಿ ಅದನ್ನು ಸೇವನೆಗೆ ಬಳಸ್ಕೋಬಹುದು ಮತ್ತೆ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಒಳ್ಳೆ ಪರಿಣಾಮಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದಗಳು, ನಮಸ್ಕಾರ.